ಓಂ ಶಾಂತಿ. ಸಾಕಾರ ಮುರಳಿಯಾಗಿದೆ. ಇಂದಿನ ಡೇಟು 24/5/25. मीठे बच्चे, अमृत वेले अपने दूसरे सब संकल्पों को लपेटकर एक बाबा को प्यार से याद करो. याद से मीठी मीठी रूह रिहान करो. ತಂದೆ ತಿಳಿಸ್ತಿದ್ದಾರೆ, ಮದರಾದ ಮಕ್ಕಳೇ, ಅಮೃತ ವೇಳೆ ತಮ್ಮ ಎಲ್ಲಾ ಸಂಕಲ್ಪಗಳನ್ನ ಬಂದ್ ಮಾಡಿ ಒಬ್ಬ ತಂದೆಯ ಪ್ರೀತಿಯಲ್ಲಿ ನೆನಪನ್ನ ಮಾಡಿ ತಂದೆಯ ಜೊತೆ ಮಧುರಾತಿ ಮಧುರ ಆತ್ಮಿಕ ಸಂಭಾಷಣೆಯನ್ನ ಮಾಡಿ. ಪ್ರಶ್ನೆ ಆಗಿದೆ, तुम बच्चों की हर बात में अर्थ है, अर्थ सही शब्द कौन बोल सकता? ತಮ್ಮ ಮಕ್ಕಳ ಪ್ರತಿಯೊಂದು ಮಾತಿನಲ್ಲಿ ಅರ್ಥ ಇದೆ, ಅರ್ಥ ಸಹಿತ ಯಾರು ಮಾತಾಡೋದಕ್ಕೆ ಸಾಧ್ಯ? ಉತ್ತರ ಆಗಿದೆ, जो देही अभिमानी है वही हर बोल अर्थ सही बोल सकते. ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಅವರೇ ಪ್ರತಿಯೊಂದು ಮಾತನ್ನ ಅರ್ಥ ಸಹಿತ ಮಾತಾಡ್ತಾರೆ. ಬಾಬಾ ತುಮೇ ಸಂಗಮ ಪರ್ ಜೋ ಭಿ ಸಿಖಾತೆ ವೋ ಅರ್ಥ ಸಹಿತ ಹೈ. ತಂದೆ ತಮಗೆ ಸಂಗಮದಲ್ಲಿ ಏನೆಲ್ಲ ಕಲಿಸ್ಕೊಡ್ತಾರೆ ಅದೆಲ್ಲ ಅರ್ಥ ಸಹಿತವಾಗಿದೆ. दे अभिमान में आकर मनुष्य जो कुछ बोलते वो सब अर्थ के बिना अनर्थ है, उससे कोई फल नहीं निकलता, फायदा नहीं होता. ದೇಹದ ಅಭಿಮಾನದಲ್ಲಿ ಬಂದು ಮನುಷ್ಯ ಏನೆಲ್ಲ ಮಾತಾಡ್ತಾನೆ ಅದೆಲ್ಲ ಅರ್ಥ ಇಲ್ಲದೆ ಅನರ್ಥ ಆಗಿದೆ. ಅದರಿಂದ ಎಂಥದೇ ಫಲ ಇಲ್ಲ, ಲಾಭನೂ ಇಲ್ಲ. ಇವತ್ತಿನ ಹಾಡು, ನೈನ ಹೀನಕ್ಕೂ ರಾಹ ದಿಕ್ಕಾವು ಪ್ರಭು, ಕುರುಡರಿಗೆ ದಾರಿಯನ್ನ ತೋರಿಸಿ ಪ್ರಭು. ಓಂ ಶಾಂತಿ. ये सब गीत आदि भक्ति मार्ग के, तुम्हारे लिए गीतों की दरकार नहीं. ಇವೆಲ್ಲ ಹಾಡುಗಳು ಭಕ್ತಿ ಮಾರ್ಗದಾಗಿದೆ, ತಮಗಂತೂ ಹಾಡುಗಳ ಅವಶ್ಯಕತೆ ಇಲ್ಲ. कोई तकलीफ की बात नहीं, भक्ति मार्ग में तकलीफ बहुत है ना. ಇಲ್ಲಿ ಯಾವುದೇ ಶ್ರಮದ ಮಾತೇ ಇಲ್ಲ, ಭಕ್ತಿ ಮಾರ್ಗದಲ್ಲಿ ಶ್ರಮ ಬಹಳಷ್ಟು ಇದೆ ಅಲ್ಲ. कितना रसम रिवाज चलती, ब्राह्मण को खिलाना, ये करना, तीर्थ आदि पर बहुत कुछ करते हैं, यहाँ सब तकलीफ उनसे छुड़ा देते. ಎಷ್ಟೆಲ್ಲ ಸಂಪ್ರದಾಯಗಳು ನಿಯಮ ಪದ್ಧತಿ ನಡೆಸಬೇಕಾಗತ್ತೆ. ಬ್ರಾಹ್ಮಣರಿಗೆ ತಿನ್ನಿಸುವಂಥದ್ದು, ಮಾಡುವಂಥದ್ದು, ತೀರ್ಥ ಯಾತ್ರೆಗಳಿಗೆ ಹೋಗೋದು, ಬಹಳಷ್ಟು ಮಾಡಬೇಕಾಗತ್ತಲ್ಲ. ಇಲ್ಲಂತೂ ಎಲ್ಲ ಶ್ರಮಗಳಿಂದ ಬಿಡುಗಡೆ ಮಾಡ್ತಾರೆ. इसमें कुछ भी करना नहीं, मुख से शिव शिव नहीं बोलना है. ಇದರಲ್ಲಿ ಏನು ಮಾಡುವಂಗಿಲ್ಲ, ಬಾಯಿಂದ ಶಿವ ಶಿವ ಅಂತ ಮಾತಾಡೋಂಗಿಲ್ಲ. ये कायदे मुजीब नहीं, इनसे कोई तकलीफ नहीं मिलेगा, फल नहीं मिलेगा. बाबा कहते अंदर में समझना है मैं आत्मा हूं. ಇವೆಲ್ಲ ಸಂಪ್ರದಾಯದಲ್ಲಿ ನಿಯಮನೇ ಇಲ್ಲ, ಎಂಥದೇ ಫಲ ಇಲ್ಲ. ಬಾಬಾ ತಿಳಿಸ್ತಾರೆ, ಆಂತರ್ಯದಲ್ಲಿ ನಾನು ಆತ್ಮ ಅಂತ ತಿಳಿ. बाबा ने कहा हमको याद करो, अंतर्मुखी हो बाबा को याद करना, तो बा प्रतिज्ञा करते तुम्हारे पाप भस्म हो जाए. ತಂದೆ ತಿಳಿಸ್ತಾರೆ, ನನ್ನನ್ನ ನೆನಪು ಮಾಡಿ, ಅಂತರ್ಮುಖಿಯಾಗಿ ತಂದೆಯನ್ನ ನೆನಪು ಮಾಡಿ. ಆಗ ತಂದೆನೂ ಪ್ರತಿಜ್ಞೆಯನ್ನ ಮಾಡ್ತಾರೆ, ತಮ್ಮ ಎಲ್ಲಾ ಪಾಪಗಳು ಭಸ್ಮ ಆಗತ್ತೆ. ये है योग अग्नि, जिससे तुम्हारे विकर्म विनाश हो जाएगा, फिर तुम वापस चले जाएंगे. हिस्ट्री रिपीट होती. ಇದಕ್ಕೆ ತಿಳಿಸಲಾಗತ್ತೆ ಯೋಗದ ಅಗ್ನಿ. ಇದರಿಂದ ತಮ್ಮ ವಿಕರ್ಮಗಳು ವಿನಾಶ ಆಗತ್ತೆ, ತಾವು ವಾಪಸ್ ಹೋಗ್ತೀರಾ, ಚರಿತ್ರೆ ಪುನರಾವರ್ತನೆ ಆಗುತ್ತೆ. ये सब अपने साथ बातें करने की युक्ति है, अपने साथ रूह रिहान करते हो. ಇವೆಲ್ಲ ತಮ್ಮ ಜೊತೆ ಮಾತಾಡಿಕೊಳ್ಳೋದಕ್ಕೆ ಒಂದು ಯುಕ್ತಿ ಆಗಿದೆ. ತಮ್ಮ ಜೊತೆ ಆತ್ಮಿಕ ಸಂಭಾಷಣೆಯನ್ನ ಮಾಡಿ. बाबा कहते मैं कलब कलब तुमको ये युक्ति बताता हूँ, ये भी जानते हैं धीरे धीरे ये जाड़ वृद्धि को पाते. ತಂದೆನು ತಿಳಿಸ್ಕೊಡ್ತಿದ್ದಾರೆ, ನಾನು ಕಲ್ಪ ಕಲ್ಪ ತಮಗೆ ಯುಕ್ತಿಯನ್ನ ತಿಳಿಸ್ಕೊಡ್ತೀನಿ. ಇವರಿಗೂ ಗೊತ್ತಿದೆ, ಮೆಲ್ಲ ಮೆಲ್ಲಗೆ ವೃಕ್ಷ ವೃದ್ಧಿಯನ್ನ ಪಡೆಯುತ್ತೆ. माया का तूफान भी इस समय है, जबकि मैं आकर तुम बच्चों को माया के बंधन से छुड़ाता हूँ. सत्युग में कोई बंधन नहीं होता.
ಮಾಯೆಯ ಬಿರುಗಾಳಿನೂ ಇದೇ ಸಮಯದಲ್ಲಿ ಇರುತ್ತೆ. ಯಾವಾಗ ನಾನು ಬಂದು ತಮ್ಮ ಮಕ್ಕಳನ್ನ ಮಾಯೆಯ ಬಂಧನದಿಂದ ಬಿಡುಗಡೆ ಮಾಡ್ತೇನೆ. ಸತ್ಯುಗದಲ್ಲಿ ಯಾವುದೇ ಬಂಧನ ಇರೋದೇ ಇಲ್ಲ. ये पुरुषोत्तम युग भी अभी तुमको अर्थ सहित बुद्धि में है, यहाँ हर बात अर्थ सहित है. ಈ ಪುರುಷೋತ್ತಮ ಸಂಗಮ ಯುಗನು ಈಗ ತಮಗೆ ಅರ್ಥ ಸಹಿತವಾಗಿ ಬುದ್ಧಿಯಲ್ಲಿದೆ. ಇಲ್ಲಿ ಪ್ರತಿಯೊಂದು ಮಾತು ಅರ್ಥ ಸಹಿತವಾಗಿದೆ ಅಲ್ಲ. दे अभिमान जो बात करेंगे सो अनर्थ है, देही अभिमानी जो बात करेंगे अर्थ सहित है, उनसे फल निकलता. ದೇಹದ ಅಭಿಮಾನದಲ್ಲಿ ಬಂದು ಏನೆಲ್ಲ ಮಾತು ಮಾತಾಡ್ತೀವಿ ಅದು ಅನರ್ಥ ಆಗಿದೆ. ದೇಹಿ ಅಭಿಮಾನಿಯಾಗಿ ಏನು ಮಾತಾಡ್ತಾರೆ ಅದು ಅರ್ಥ ಸಹಿತವಾಗಿದೆ, ಅದರಿಂದ ಫಲ ಸಿಗತ್ತೆ. अब भक्ति मार्ग में कितनी डिफिकल्टी होती. समझते हैं तीर्थ यात्रा करना ये सब भगवान के पास पहुंचने के रास्ते हैं. ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಶ್ರಮ ಇದೆ. ತಿಳ್ಕೊಂತಾರೆ ತೀರ್ಥ ಯಾತ್ರೆಗಳನ್ನ ಮಾಡೋದು, ಇವೆಲ್ಲ ಮಾಡೋದು ಭಗವಂತನ ಸಮೀಪದಲ್ಲಿ ಸೇರುವಂತಹ ದಾರಿಯಾಗಿದೆ. परंतु बच्चों ने अब समझा है वापस कोई एक भी जा नहीं सकता. पहले नंबर में जो विश्व के मालिक लक्ष्मी नारायण थे उनके ही 84 जन्म बता देते. ಆದರೆ ಈಗ ಮಕ್ಕಳಿಗೆ ಅರಿವಾಗಿದೆ ವಾಪಸ್ಸಂತೂ ಒಬ್ಬರೂ ಹೋಗೋದಕ್ಕೆ ಸಾಧ್ಯ ಇಲ್ಲ. ಮೊದಲನೇ ನಂಬರ್ ಯಾರು ವಿಶ್ವದ ಮಾಲೀಕ ಲಕ್ಷ್ಮೀನಾರಾಯಣ ಆಗಿದ್ರು ಅವರು ಸಹ 84 ಜನ್ಮವನ್ನ ಪಡಿತಾರಲ್ಲ. तो फिर और कोई छूट कैसे सकता. सब चक्र में आते हैं तो कृष्ण के लिए कैसे कहते ये सदैव कायम है ही. ಅಂದ ಮೇಲೆ ಲಕ್ಷ್ಮೀನಾರಾಯಣರು 84 ಜನ್ಮವನ್ನ ಪಡಿಬೇಕು. ಇತರರು ಯಾವ ರೀತಿ ಬಿಡುಗಡೆಯಾಗಕ್ಕೆ ಸಾಧ್ಯ. ಎಲ್ಲರೂ ಚಕ್ರದಲ್ಲಿ ಬರ್ತಾರೆ, ಶ್ರೀಕೃಷ್ಣನಿಗೆ ಹೆಂಗೆ ಹೇಳಕ್ ಸಾಧ್ಯ. ಅವರು ಸದಾ ಸ್ಥಿರವಾಗಿ ಇರ್ತಾರೆ. हाँ कृष्ण का नाम रूप तो चलता है, बाकी आत्मा तो किसी ना किसी रूप में है. ತಂದೆ ಅಂತಾರೆ ಹೌದು, ಶ್ರೀಕೃಷ್ಣನ ನಾಮ ರೂಪ ನಡೀತಾ ಬರುತ್ತೆ, ಬಾಕಿ ಆತ್ಮ ಅಂತೂ ಯಾವುದೋ ಒಂದು ರೂಪದಲ್ಲಿ ಇದ್ದೇ ಇರುತ್ತಲ್ಲ. ये सब बातें बच्चों को बाबा ने आकर समझाया, ये पढ़ाई है. ಎಲ್ಲಾ ಮಾತುಗಳನ್ನ ಮಕ್ಕಳಿಗೆ ತಂದೆ ಬಂದು ತಿಳಿಸಿದರೆ ಇದು ಒಂದು ವಿದ್ಯಾಭ್ಯಾಸ ಆಗಿದೆ. स्टूडेंट लाइफ में ध्यान देना है, रोजाना टाइम मुकर्रर कर दो अपना चार्ट लिखने का. ಸ್ಟೂಡೆಂಟ್ ಲೈಫ್ ಅಲ್ಲಿ ಗಮನವನ್ನ ಕೊಡಬೇಕು. ಪ್ರತಿನಿತ್ಯ ಸಮಯವನ್ನ ಫಿಕ್ಸ್ ಮಾಡಿಕೊಂಡು ತಮ್ಮ ಚಾರ್ಟ್ ಅನ್ನ ಬರಿಬೇಕಾಗಿದೆ. व्यापारी लोगों को बहुत बंधन रहता, नौकरी करने वालों पर बंधन नहीं रहता. ವ್ಯಾಪಾರಿಗಳಿಗೆ ಬಹಳಷ್ಟು ಬಂಧನ ಇರುತ್ತೆ, ಕೆಲಸ ಮಾಡುವವರಿಗೆ ಅಷ್ಟೊಂದು ಬಂಧನ ಇರಲ್ಲ. वो तो अपना काम पूरा किया खलास, व्यापारियों के पास तो कभी ग्राहक आए तो सप्लाई करना पड़े. ಕೆಲಸ ಮಾಡೋವರಿಗೆ ತಮ್ಮ ಕೆಲಸ ಪೂರ್ತಿ ಆಯಿತು ಮುಗೀತು. ವ್ಯಾಪಾರಿಗಳಿಗೆ ಹಂಗಲ್ವಲ್ಲ, ಯಾವಾಗಾದ್ರೂ ಗ್ರಾಹಕ ಬರ್ಬೋದು, सप्लाई ಮಾಡಬೇಕಾಗುತ್ತಲ್ಲ. बुद्धियोग बाहर चले आता तो कोशिश कर समय निकालना चाहिए. अमृत वेले का समय अच्छा है. ಬುದ್ಧಿಯೋಗ ಹೊರಗಡೆ ಬಂದ್ಬಿಡುತ್ತೆ, ಅದಕ್ಕೆ ಪ್ರಯತ್ನ ಮಾಡಬೇಕು. ಯಾವುದಾದರೂ ಸಮಯವನ್ನ ತೆಗಿಬೇಕು. ಅಮೃತ ವೇಳೆ ಸಮಯ ಬಹಳ ಚೆನ್ನಾಗಿದೆ. उस समय बाहर के विचारों को लपेट कर देना चाहिए, कोई ख्याल ना आए, बाप की याद रहे. ಆ ಸಮಯದಲ್ಲಿ ಬೇರೆ ವಿಚಾರಗಳನ್ನ ಕಟ್ಟಾಕ್ಬಿಡ್ಬೇಕು, ಎಲ್ಲೇ ಆಲೋಚನೆ ಹೋಗಬಾರ್ದು, ಬಾಬೋರ ನೆನಪೇ ಇರಲಿ. बाबा की महिमा में लिख देना चाहिए, बाबा ज्ञान का सागर है, पतित पावन है. बाबा हमको विश्व का मालिक बनाते, उनके श्रीमत पर चलना. ತಂದೆಯ ಮಹಿಮೆಯಲ್ಲಿ ಈ ರೀತಿ ಬರಿಬೇಕಾಗಿದೆ. ತಂದೆ ಜ್ಞಾನ ಸಾಗರ ಪತಿತ ಪಾವನ ಆಗಿದ್ದರೆ
ಬಾಬಾ ನಮ್ಮನ್ನ ವಿಶ್ವದ ಮಾಲೀಕರಾಗಿ ಮಾಡ್ತಾರೆ. ಅವರ ಶ್ರೀಮತದಂತೆ ನಡಿಬೇಕು. सबसे अच्छा मत मिलता है मनमनावो दूसरा कोई बोल ना सके. ಎಲ್ಲದಕ್ಕಿಂತ ಒಳ್ಳೆ ಮತ ಸಿಗತ್ತೆ ಮನ್ಮನಾಭವ, ಬೇರೆ ಯಾವುದೇ ಮಾತನ್ನ ಮಾತಾಡಬಾರದಾಗಿದೆ. कलम कलम ये मत मिलता तमो प्रधान से सतो प्रधान बनने. बाबा सिर कहते मामेकम याद करो. ಕಲ್ಪ ಕಲ್ಪನು ಈ ಮತ ಸಿಗತ್ತೆ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಕ್ಕೆ. ತಂದೆ ಅಂತಾರೆ ಸುಮ್ಮನೆ ನನ್ನನ್ನ ಒಬ್ಬನನ್ನೇ ನೆನಪು ಮಾಡ್ತಾ ಇರಿ. इसको कहा जाता वशीकरण मंत्र अर्थ सहित याद करने से खुशी हो. ಇದಕ್ಕೆ ತಿಳಿಸಲಾಗತ್ತೆ ವಶೀಕರಣ ಮಂತ್ರ. ಅರ್ಥ ಸಹಿತವಾಗಿ ನೆನಪು ಮಾಡೋದ್ರಿಂದ ಖುಷಿನೂ ಸಿಗತ್ತೆ. बाबा कहते अव्यभिचारी याद चाहिए. जैसे भक्ति मार्ग में एक शिव की पूजा अव्यभिचारी है, फिर व्यभिचारी होने से अनेकों की भक्ति करते. ತಂದೆ ತಿಳಿಸ್ತಾರೆ ಅವ್ಯಭಿಚಾರಿ ನೆನಪಬೇಕು. ಯಾವ ರೀತಿ ಭಕ್ತಿ ಮಾರ್ಗದಲ್ಲಿ ಒಬ್ಬ ಶಿವನ ಪೂಜೆಯನ್ನ ಮಾಡೋದಕ್ಕೆ ಅವ್ಯಭಿಚಾರಿ ಅಂತಾರೆ. ಅವ್ಯಭಿಚಾರಿಯಿಂದ ನಂತರ ವ್ಯಭಿಚಾರಿ ಆಗಿ ಅನೇಕರ ಭಕ್ತಿಯನ್ನ ಮಾಡ್ತೀವಿ. पहले थे अद्वैत भक्ति, एक की भक्ति करते थे, ज्ञान भी उस एक की ही सुनना है. ಮೊಟ್ಟ ಮೊದಲು ಅದ್ವೈತ ಭಕ್ತಿ ಒಂದೇ, ಅಂದರೆ ಒಬ್ಬರ ಭಕ್ತಿಯನ್ನ ಮಾಡ್ತಿದ್ದೆ. ಜ್ಞಾನನು ಒಬ್ಬರಿಂದನೇ ಕೇಳಬೇಕಾಗಿದೆ. तुम बच्चे जिसकी भक्ति करते थे वो स्वयं तुम्हें समझा रहे. मीठे मीठे बच्चे अभी मैं आया हूं, ये भक्ति का कलट अब पूरा हुआ. ನೀವು ಮಕ್ಕಳು ಯಾರ ಭಕ್ತಿಯನ್ನ ಮಾಡ್ತಿದ್ರು, ಈಗ ಅವರೇ ಸ್ವಯಂ ಬಂದು ತಿಳಿಸಿದರೆ ಮಧುರಾತಿ ಮಧುರ ಮಕ್ಕಳೇ, ಈಗ ನಾನು ಬಂದಿದ್ದೀನಿ, ಭಕ್ತಿಯ ಸಮಯ ಈಗ ಪೂರ್ತಿಯಾಯಿತು. तुमने पहले पहले एक शिव की मंदिर बनाया, उस समय तुम अव्यभिचारी भगत थे, इसलिए बहुत सुखी थे. फिर व्यभिचारी भक्त बनने से द्वैत में आ गए, तब थोड़ा दुख होता है. ತಾವೇ ಮೊಟ್ಟ ಮೊದಲು ಒಬ್ಬ ಶಿವ ಬಾಬಾವರ ಮಂದಿರವನ್ನ ಮಾಡಿದ್ರಿ. ಆ ಸಮಯದಲ್ಲಿ ತಾವು ಅವ್ಯಭಿಚಾರಿ ಭಕ್ತರಾಗಿದ್ರಿ, ಅದಕ್ಕೆ ಬಹಳಷ್ಟು ಸುಖಿಯಾಗಿದ್ರಿ. ನಂತರ ವ್ಯಭಿಚಾರಿ ಭಕ್ತರಾದಾಗ ದ್ವೈತದಲ್ಲಿ ಬಂದ್ಬಿಟ್ರಿ, ಆಗ ಸ್ವಲ್ಪ ದುಃಖ ಅನ್ನೋದು ಬಂತು. एक बात तो सबको सुख देने वाला बाबा कहते मैं आकर तुम बच्चों को मंत्र देता. ಒಬ್ಬ ತಂದೆನೇ ಎಲ್ಲರಿಗೂ ಸುಖವನ್ನ ನೀಡ್ತಾರೆ. ತಂದೆ ತಿಳಿಸ್ತಾರೆ ನಾನು ಬಂದು ತಮ್ಮ ಮಕ್ಕಳಿಗೆ ಮಂತ್ರವನ್ನ ನೀಡ್ತೇನೆ. ಮಂತ್ರವೇ ಏಕಾಹಿ ಸುನೋ ಯಹಾ ದೇಹದಾರಿ कोई भी नहीं, यहाँ तुम आते हो बाप दादा के पास. ಮಂತ್ರನು ಒಬ್ಬರಿಂದನೇ ಕೇಳಿ, ಇಲ್ಲಿ ಯಾರೂ ದೇಹದಾರಿ ಇಲ್ಲ, ಇಲ್ಲಿ ತಾವು ಬರ್ತೀರಾ ಬಾಪ್ ದಾದಾವರ ಹತ್ರ. शिव बाबा से उच्च कोई है नहीं, ये याद सब उनको करते हैं. ಶಿವ ಬಾಬಾವ್ರಿಗಿಂತಲೂ ಸರ್ವೋತ್ತಮ ಯಾರೂ ಇಲ್ಲ, ಎಲ್ಲರೂ ನೆನಪನ್ನ ಅವರೇ ಮಾಡ್ತಾರಲ್ಲ. भारती स्वर्ग था, लक्ष्मी नारायण का राज्य था, उसको ऐसा किसने बनाया जिसकी तुम फिर पूजा करते हो. ಭಾರತ ಸ್ವರ್ಗ ಆಗಿತ್ತು, ಲಕ್ಷ್ಮೀ ನಾರಾಯಣರ ರಾಜ್ಯ ಇತ್ತು. ಇವರನ್ನ ಈ ರೀತಿ ಯಾರು ಮಾಡಿದ್ರು, ಅವರ ಪೂಜೆಯನ್ನ ಮಾಡ್ತೀವಲ್ಲ. ಕಿಸ್ಕೋ ಪತಾ ನಹಿ ಮಹಾಲಕ್ಷ್ಮಿ ಕೌನ್ ಹೇ. ಮಹಾಲಕ್ಷ್ಮಿ ಕಾ ಆಗೆ ಜನ್ಮ ಕೌನ್ಸಾ ತಾ, ಯಾರಿಗೂ ಗೊತ್ತಿಲ್ಲ ಮಹಾಲಕ್ಷ್ಮಿ ಯಾರು. ಮಹಾಲಕ್ಷ್ಮಿಯ ಇಂದಿನ ಜನ್ಮದಲ್ಲಿ ಅವರು ಏನಾಗಿದ್ರು. तुम बच्चे जानते वो है जगदंबा, तुम सब माताएं हो ಒಂದೇ ಮಾತ್ರ. ತಮ್ಮ ಮಕ್ಕಳಿಗೆ ಗೊತ್ತಾಗಿದೆ ಅವರು ಜಗದಂಬ ಆಗಿದ್ದಾರೆ, ನೀವೆಲ್ಲ ಮಾತೆಯರು ಒಂದೇ ಮಾತರ. सारे जगत पर तुम अपना दवा जमती हो, ಭಾರತ ಮಾತಾ कोई एक का नाम नहीं. ಇಡೀ ವಿಶ್ವದಲ್ಲಿ ತಾವು ತಮ್ಮ ಒಂದು ವಿಶೇಷತೆಯನ್ನ ಜಮಾ ಮಾಡ್ತೀರ. ಭಾರತ ಮಾತೆ ಅಂತ ಒಬ್ಬರಿಗೆ ಹೆಸರಲ್ಲ. तुम सब शिव शक्ति
शक्ति लेते हो योग बल से शक्ति लेने में माया इंटरफियर करती है. ತಾವೆಲ್ಲರೂ ಶಿವನಿಂದ ಶಕ್ತಿಯನ್ನ ಪಡಿತೀರಾ ಯೋಗ ಬಲದಿಂದ. ಶಕ್ತಿಯನ್ನ ಪಡೆಯೋದ್ರಲ್ಲಿ ಮಾಯೆ ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡುತ್ತೆ. युद्ध में कोई अंगूरी लगाते तो बहुत दूर वो लड़ना चाहिए. ऐसे नहीं कोई ने अंगूरी लगाई और तुम फंस पड़ो. ये है ही माया के युद्ध. ಯುದ್ಧದಲ್ಲಿ ಯಾರಾದರೂ ತಮ್ಮ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದಾಗ ನೀವು ಯುದ್ಧದಲ್ಲಿ ಭಯ ಪಡಬಾರ್ದು, ಧೈರ್ಯದಿಂದ ಎದುರಿಸಬೇಕು. ಆ ರೀತಿಯೆಲ್ಲ ಅವರು ನಮ್ಮನ್ನ ಮುಟ್ಟಿದ್ರು ನಾವು ಸಿಕ್ಕಾಕೊಂಡ್ಬಿಟ್ವಿ. ಇದು ಮಾಯೆಯ ಯುದ್ಧ ಆಗಿದೆ. बाकी कोई कौरव और पांडव की युद्ध नहीं, उनकी तो आपस में युद्ध है. ಬಾಕಿ ಕೌರವರು ಮತ್ತೆ ಪಾಂಡವರ ಯುದ್ಧ ಅಲ್ಲ, ಅಲ್ಲಂತೂ ಪರಸ್ಪರ ಅವರ ಯುದ್ಧವನ್ನ ಮಾಡ್ತಾರೆ. मनुष्य जब लड़ते हैं तो एक दो को गाद जमीन के लिए गला काट लेते हैं. बाबा समझाते ये सब ड्रामा बना. ಮನುಷ್ಯ ಜಗಳ ಮಾಡಿದಾಗ 1 ಇಂಚು ಜಮೀನ್ಗೋಸ್ಕರ ತನ್ನನ್ನ ತಾನು ಕತ್ತರಿಸ್ಕೊಂಡ್ಬಿಡ್ತಾನೆ. ಬಾಬಾ ತಿಳಿಸ್ತಾರೆ ಇವೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಇದೆ. रामराज रावण राज अभी तुम बच्चों को ये ज्ञान है, हम राम राज्य में जाएंगे, वहां अतः सुख है. ರಾಮರಾಜ್ಯ ರಾವಣ ರಾಜ್ಯ ಈಗ ಮಕ್ಕಳಿಗೆ ಅರಿವಿದೆ. ನಾವು ರಾಮರಾಜ್ಯದ ಕಡೆಗೆ ಹೋಗ್ತೀವಿ, ಅಲ್ಲಿ ಅನಂತವಾದ ಸುಖ ಇದೆ. नाम ही है सुखधाम, वहां दुख का नाम निशान नहीं होता. अब जबकि बाबा आए ऐसी राजाई देने तो बच्चों को कितना पुरुषार्थ करना चाहिए. ಹೆಸರೇ ಆಗಿದೆ ಸುಖಧಾಮ, ಅಲ್ಲಿ ದುಃಖದ ಹೆಸರು ಚಿಹ್ನೆಗಳು ಇರೋದಿಲ್ಲ. ಈಗ ತಂದೆ ಬಂದಿದ್ದಾರೆ ಅಂದ ಮೇಲೆ ಅಂತ ರಾಜ್ಯವನ್ನ ಮಕ್ಕಳಿಗೆ ಕೊಡ್ತಾರೆ. ಅಂದಮೇಲೆ ಮಕ್ಕಳು ಎಷ್ಟು ಪುರುಷಾರ್ಥ ಮಾಡಬೇಕು. घड़ी घड़ी कहता हूँ बच्चे तक मत जाना, शिव बाबा को याद करते रहो. ಗಡಿ ಗಡಿ ತಿಳಿಸ್ತಿರ್ತೀನಿ ಮಕ್ಕಳೇ, ಸುಸ್ತಾಗಬೇಡಿ, ಶಿವ ತಂದೆಯನ್ನ ನೆನಪು ಮಾಡ್ತಾ ಇರಿ. वो भी बिंदु है, हम आत्मा भी बिंदु है, यहाँ पाठ बजाने आए, ಆ ಪಾಠ ಪೂರಾ ಹುವಾ. ಅವರು ಬಿಂದು ಆಗಿದ್ದಾರೆ, ಆತ್ಮನೂ ಬಿಂದು ಆಗಿದೆ. ಇಲ್ಲಿ ಪಾತ್ರವನ್ನ ಅಭಿನಯ ಮಾಡಕ್ಕೆ ಬಂದಿದೆ. ಈಗ ಪಾತ್ರ ಅಂತೂ ಮುಗೀತಲ್ಲ. आप बाबा कहते मुझे याद करो तो विकर्म विनाश होंगे, विकर्म आत्मा पर चढ़ते. ಈಗ ತಂದೆ ತಿಳಿಸ್ತಾರೆ ನನ್ನನ್ನ ನೆನಪು ಮಾಡಿ, ಆಗ ವಿಕರ್ಮಗಳು ವಿನಾಶ ಆಗತ್ತೆ. ವಿಕರ್ಮ ಆತ್ಮದ ಮೇಲನೆ ಬೀಳತ್ತಲ್ಲ. शरीर तो यहाँ खत्म हो जाएंगे, कोई मनुष्य को पाप कर्म करते हैं अपने शरीर को ही खत्म कर दे. ಶರೀರ ಅಂತೂ ಇಲ್ಲಿ ಸಮಾಪ್ತಿ ಆಗುತ್ತೆ. ಕೆಲವು ಮನುಷ್ಯರು ಪಾಪಕರ್ಮವನ್ನ ಮಾಡಿದ್ರೆ ತಮ್ಮ ದೇಹವನ್ನು ಸಮಾಪ್ತಿ ಮಾಡ್ಕೊಂಡ್ಬಿಡ್ತಾರೆ. ಪರಂತು ಇಸ್ಸೆ ಕೋಯಿ ಪಾಪ ಉತರ್ತಾ ನಹಿ, ಪಾಪ ಆತ್ಮ ಕಹಾ ಜಾತ. ಆದರೆ ಇದರಿಂದ ಪಾಪ ಇಳಿಯೋದಿಲ್ಲ, ಅವರಿಗೆ ಪಾಪಾತ್ಮ ಅಂತ ಹೇಳಾಗುತ್ತೆ. ಸಾಧು ಸಂತ ಆದಿ ತೋ ಕಹ ದೇತೆ ಆತ್ಮ ನಿರ್ಲೇಪ ಹೈ, ಆತ್ಮ ಸೋ ಪರಮಾತ್ಮ अनेक मते हैं, अभी तुमको एक श्रीमत मिलती है. ಸಾಧು ಸಂತರು ಎಲ್ಲರೂ ಅಂತಿರ್ತಾರೆ ಆತ್ಮ ನಿರ್ಲೇಪ ಆಗಿದೆ, ಆತ್ಮನೇ ಪರಮಾತ್ಮ, ಅನೇಕ ಮತಗಳಿವೆ. ಈಗ ತಮಗೆ ಒಬ್ಬ ತಂದೆಯಿಂದ ಒಂದು ಶ್ರೀಮತ ಸಿಕ್ತಿದೆ. बाबा ने तुम्हें ज्ञान का तीसरा नेत्र दिया, आत्मा ही सब कुछ करती, आगे ईश्वर के बारे में कुछ नहीं जानते थे. ಬಾಬಾ ತಮಗೆ ಜ್ಞಾನದ 3ನೇ ನೇತ್ರವನ್ನ ಕೊಟ್ಟಿದ್ದಾರೆ. ಆತ್ಮನೇ ಎಲ್ಲವನ್ನ ಮಾಡುತ್ತೆ. ಮೊದಲು ಈಶ್ವರನ ಬಗ್ಗೆ ನಮಗೇನೂ ಅರಿವಿರಲಿಲ್ಲ. सृष्टि चक्र कैसे फिरता, आत्मा कितनी छोटी है, पहले पहले आत्मा का रियलाइजेशन कराते. सृष्टि चक्र ಯಾವ ರೀತಿ ತಿರುಗುತ್ತೆ, ಆತ್ಮ ಎಷ್ಟು ಸಣ್ಣದಾಗಿದೆ, ಮೊಟ್ಟ ಮೊದಲು ಆತ್ಮ ಅನುಭೂತಿಯನ್ನ ಮಾಡಿಸಲಾಗುತ್ತೆ. आत्मा बहुत सूक्ष्म है, उनका साक्षात्कार होता, ये सब भक्ति मार्ग की बातें हैं, ज्ञान की बातें बाबा ही समझे. ಆತ್ಮ ಅತಿ ಸೂಕ್ಷ್ಮವಾಗಿದೆ, ಅದರ ಸಾಕ್ಷಾತ್ಕಾರ ಆಗುತ್ತೆ.
ಇದೆಲ್ಲ ಭಕ್ತಿ ಮಾರ್ಗದ ಮಾತುಗಳಾಗಿ, ಜ್ಞಾನದ ಮಾತುಗಳು ತಂದೆನೇ ತಿಳಿಸ್ತಾರೆ. वो भी ब्रुकुटी के बीच में आकर बैठा हूँ बाजू में ये भी जब समझ लेते हैं. ಅದು ಸಹ ನಾನು ಈತನ ಬುರುಕುಟಿಯ ಮಧ್ಯದಲ್ಲಿ ಬಂದು ಉಪಸ್ಥಿತನಾಗಿದ್ದೇನೆ. ಈತನಿಗೂ ತಕ್ಷಣ ಅರ್ಥ ಆಗ್ಬಿಡುತ್ತೆ. ये सब है नया बातें जो बाबा बैठ समझाते, ये पक्का याद कर लो बोलो नहीं. ಇವೆಲ್ಲ ಹೊಸ ಮಾತುಗಳಾಗಿದೆ. ಬಾಬಾನೇ ಬಂದು ತಿಳಿಸ್ಕೊಡ್ತಾರೆ. ಇದೆಲ್ಲ ಪಕ್ಕಾ ನೆನಪಿಟ್ಕೊಳ್ಳಿ, ಮರ್ತೋಗ್ಬೇಡಿ. बाबा को जितना याद करेंगे उतना विकर्म विनाश होंगे. विकर्म विनाश होने पर ही आधार है तुम्हारे भविष्य. ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶ ಆಗುತ್ತೆ. ವಿಕರ್ಮ ವಿನಾಶ ಆಗೋದರ ಮೇಲೇನೆ ನಿಮ್ಮ ಭವಿಷ್ಯ ಅನ್ನೋದು ಅಡಗಿದೆ. तुम बच्चों के साथ साथ बहुत भारत खंड में सबसे सौभाग्यशाली, इन जैसा सौभाग्यशाली दूसरा कोई खंड नहीं. यहाँ बाबा ತಮ್ಮ ಮಕ್ಕಳ ಜೊತೆಗೆ ಭರತ ಖಂಡನು ಬಹಳಷ್ಟು ಸೌಭಾಗ್ಯಶಾಲಿಯಾಗಿದೆ. ಇಷ್ಟು ಸೌಭಾಗ್ಯಶಾಲಿ ಬೇರೆ ಯಾವ ಖಂಡನೂ ಬರೋದಿಲ್ಲ. ಬಾಬಾನೇ ಇಲ್ಲಿ ಬರ್ತಾರಲ್ಲ. ಭಾರತೀಯ ಹೆವೆಂತ जिसको गोल्डन ऑफ अल्लाह कहते हैं. तुम जानते हो बा फिर से भारत को फूलों का बगीचा बना रहे. हम पढ़ते हैं यहाँ जाने की. ಭಾರತ ಸ್ವರ್ಗ ಆಗಿತ್ತು, ಅದಕ್ಕೆ ಗಾರ್ಡನ್ ಆಫ್ ಅಲ್ಲಾ ಅಂತಾರೆ. ತಮಗೆ ಗೊತ್ತಿದೆ ತಂದೆ ಮತ್ತೆ ಭಾರತವನ್ನ ಹೂಗಳ ತೋಟವಾಗಿ ಮಾಡಕ್ಕೆ ಬಂದಿದ್ದಾರೆ. ನಮಗೆ ಓದಿಸ್ತಿದ್ದಾರೆ ಅಲ್ಲಿ ಹೋಗಕ್ಕೋಸ್ಕರ. साक्षात्कार भी करते, ये भी जानते कि ये वही महाभारत लड़ाई, फिर ऐसे लड़ाई कभी लगती नहीं. ಸಾಕ್ಷಾತ್ಕಾರನೂ ಆಗತ್ತೆ, ಗೊತ್ತಿದೆ. ಮತ್ತೆ ನಾವು ಅದೇ ಮಹಾಭಾರತ ಯುದ್ಧವನ್ನ ಮಾಡ್ತೀವಿ, ಮತ್ತೆ ಇಂತಹ ಯುದ್ಧ ಎಂದೂ ಆಗೋದೇ ಇಲ್ಲ. तुम बच्चों के लिए नई दुनिया भी जरूर चाहिए. नई दुनिया थी भारत स्वर्ग था. ತಮ್ಮ ಮಕ್ಕಳಿಗೋಸ್ಕರ ಹೊಸ ಪ್ರಪಂಚನೂ ಬಹಳ ಅವಶ್ಯಕತೆ ಇತ್ತು. ಹೊಸ ಪ್ರಪಂಚ ಇತ್ತು, ಭಾರತ ಸ್ವರ್ಗ ಆಗಿತ್ತು. 5000 वर्ष हुआ, लाखों वर्ष की बात नहीं. लाखों वर्ष हो तो मनुष्य अनगिनत हो जाए. 5000 ವರ್ಷ ಲಕ್ಷಾಂತರ ವರ್ಷದ ಮಾತಂತೂ ಅಲ್ಲ. ಲಕ್ಷಾಂತರ ವರ್ಷ ಆಗಿದ್ರೆ ಮನುಷ್ಯ ಲೆಕ್ಕ ಮಾಡಕ್ಕೆ ಆಗ್ತಿರ್ಲಿಲ್ಲ. ये भी कोई के बुद्धि में नहीं बैठता कि इतना हो कैसे सकता, जबकि इतनी आदमशुमारी नहीं है. ಇದು ಸಹ ಯಾರ ಬುದ್ಧಿಯಲ್ಲೂ ಕುತ್ಕೊಳ್ಳೋದಿಲ್ಲ. ಇಷ್ಟೆಲ್ಲ ಹೆಂಗಾಗಕ್ಕೆ ಸಾಧ್ಯ? ಇಷ್ಟೊಂದು ಜನಸಂಖ್ಯೆ ಅಂತೂ ಇಲ್ವಲ್ಲ. अभी तुम समझते हो. आज से 5000 वर्ष पहले हम विश्व पर राज करते थे और खंड नहीं थे, वो होते बाद में. ಈಗ ತಮಗೆ ಅರಿವಾಗಿದೆ, ಇವತ್ತಿನ ಹಿಂದೆ 5000 ವರ್ಷದ ಮೊದಲು ನಾವು ವಿಶ್ವದ ಮೇಲೆ ರಾಜ್ಯವನ್ನ ಮಾಡ್ತಿದ್ವಿ. ಅಲ್ಲಿ ಮತ್ತೆ ಯಾವ ಖಂಡನೂ ಇರಲಿಲ್ಲ. ಅವೆಲ್ಲ ನಂತರ ಬರ್ತವೆ. तो बच्चों की बुद्धि में ये सब बातें हैं और किसी की बुद्धि में बिल्कुल नहीं है. थोड़ा ही इशारा दो तो समझ जाए. ನಿಮ್ಮ ಮಕ್ಕಳ ಬುದ್ಧಿಯಲ್ಲಿ ಎಲ್ಲಾ ಮಾತುಗಳು ಇದೆ, ಬೇರೆ ಯಾರ ಬುದ್ಧಿಯಲ್ಲೂ ಬಿಲ್ಕುಲ್ ಇಲ್ಲ. ಸ್ವಲ್ಪನೂ ಸೈಗೆ ಮಾಡಿದ್ರೆ ಅರ್ಥ ಮಾಡ್ಕೊಂತೀವಿ. बात तो बरोबर है, हमारे पहले जरूर कोई धर्म था. अभी तुम समझ सकते हो एक आदि सनातन देवी देवता धर्म था, वो प्रायलोप हो गया. ಇದಂತೂ ಸರಿಯಾದ ಮಾತಾಗಿದೆ ಅಲ್ಲ. ನಮಗೆ ಮೊದಲು ಬೇರೆ ಯಾವುದಾದರೂ ಧರ್ಮ ಇತ್ತ? ಈಗ ನಿಮಗೆ ಗೊತ್ತಾಗಿದೆ, ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಅದು ನಂತರ ಪ್ರಾಯಲೋಪ ಆಯಿತು. कोई अपने को देवता धर्म के कह नहीं सकते, समझते ही नहीं. हम आदि सनातन देवी देवता धर्म के थे, फिर वो धर्म कहाँ गया? हिंदू धर्म कहाँ से आया? ಯಾರಿಗೂ ಅರ್ಥ ಆಗೋದಿಲ್ಲ. ಆ ಧರ್ಮ ಎಲ್ಲೋಯ್ತು? ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಆ ಧರ್ಮ ಎಲ್ಲೋಯ್ತು? ಹಿಂದೂ ಧರ್ಮ ಎಲ್ಲಿಂದ ಬಂತು? कोई का भी इन
बातों में चिंतन नहीं चलता तुम बच्चे समझा सकते हो। बाप तो है ज्ञान का सागर, ज्ञान की अथಾರಿಟಿ। ಯಾರಿಗೂ ಈ ಮಾತುಗಳ ಚಿಂತನೆ ನಡೆಯೋದೇ ಇಲ್ಲ। ಈಗ ಮಕ್ಕಳು ತಿಳಿಸ್ಕೋಬಹುದಾಗಿದೆ, ತಂದೆ ಜ್ಞಾನ ಸಾಗರ, ಜ್ಞಾನದ ಶಕ್ತಿ ಇದೆ ಅಲ್ಲ। तो जरूर आकर ज्ञान सुनाया होगा, ज्ञान से ही सद्गति होती, इसमें प्रेरणा की बात। ಖಂಡಿತವಾಗಿ ತಂದೆ ಜ್ಞಾನವನ್ನ ತಿಳಿಸಿರಬಹುದಲ್ಲ, ಜ್ಞಾನದಿಂದ ಸದ್ಗತಿ ಆಗತ್ತೆ, ಇದರಲ್ಲಿ ಪ್ರೇರಣೆಯ ಮಾತಿಲ್ಲ। बाबा कहते जैसे अब आए हैं वैसे कलब कलब आता हूं, कलब बाद में आकर भी सब बच्चों से मिले। ತಂದೆ ಅಂತಾರೆ ಯಾವ ರೀತಿ ಈಗ ನಾನು ಬಂದಿದ್ದೀನಿ ಅದೇ ರೀತಿ ಕಲ್ಪ ಕಲ್ಪ ಬರ್ತೀನಿ, ಕಲ್ಪದ ನಂತರ ಬಂದು ತಮ್ಮ ಮಕ್ಕಳನ್ನ ಮಿಲನ ಮಾಡ್ತೀನಿ। तुम भी ऐसे चक्कर लगाते हो, राज्य लेते हो फिर गवाते हो। ನೀವು ಈ ರೀತಿ ಚಕ್ರವನ್ನ ತಿರುಗುತ್ತೀರಾ, ರಾಜ್ಯವನ್ನ ಪಡಿತೀರಾ ಮತ್ತೆ ಕಳಿತೀರಾ। ये बेहद का नाटक है, तुम सभी एक्टर्स हो। आत्मा एक्टर होकर क्रिएटर, डायरेक्टर, मुख्य एक्टर को ना जाने तो क्या काम की। ಇದು ಅನಂತವಾದ ನಾಟಕ ಆಗಿದೆ, ತಾವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಿ। ಆತ್ಮ ಪಾತ್ರಧಾರಿಯಾಗಿದ್ದು ರಚಯಿತ, ಡೈರೆಕ್ಟರ್, ಮುಖ್ಯ ಆಕ್ಟರ್ ಅನ್ನ ತಿಳ್ಕೊಂಡಿಲ್ಲ ಅಂದ್ರೆ ಯಾವ ಕೆಲಸಕ್ಕೆ ಬರುತ್ತೆ। तुम बच्चे जानते हो कैसे आत्मा शरीर धारण करती और पात्र बजाती, अब फिर वापस जाना है। ಈಗ ಮಕ್ಕಳಿಗೆ ಅರಿವಾಗಿದೆ ಯಾವ ರೀತಿ ಆತ್ಮ ದೇಹವನ್ನ ಧಾರಣೆ ಮಾಡುತ್ತೆ, ಪಾತ್ರವನ್ನ ಅಭಿನಯ ಮಾಡುತ್ತೆ, ಈಗ ಮತ್ತೆ ವಾಪಸ್ ಹೋಗ್ಬೇಕಲ್ಲ। अब इस पुरानी दुनिया का अंत है, कितना सच बात है। ಈಗಂತೂ ಈ ಹಳೆಯ ಪ್ರಪಂಚದ ಅಂತಿಮ ಆಗಿದೆ, ಇಷ್ಟು ಸಹಜವಾದ ಮಾತಲ್ಲ। तुम बच्चे ही जानते हो बाबा कैसे गुप्त बैठे हैं गोदरी में करतार देखा। ಈಗ ನಿಮ್ಮ ಮಕ್ಕಳಿಗೆ ಅರಿವಾಗಿದೆ ಯಾವ ರೀತಿ ಬಾಬಾ ಗುಪ್ತವಾಗಿ ಕೂತಿದ್ದಾರೆ। ಹೇಳ್ತಾರಲ್ಲ ಖಡ್ಗ ಚೀಲದಲ್ಲಿ ಇದೆ ಅಂತ। आप देखा कहा या ना जान कहे बात एक ही है, आत्मा को देख सकते हैं परंतु उससे कोई फायदा नहीं। ಈಗ ನೋಡಿದ್ರಿ ಅಂತ ಹೇಳಿ, ಗೊತ್ತಾಗಿದೆ ಅಂತ ಹೇಳಿ ಮಾತಂತೂ ಒಂದೇ ಆಗಿದೆ। ಆತ್ಮವನ್ನ ನೋಡಬಹುದು, ಆದರೆ ಅದರಿಂದ ಏನೂ ಲಾಭ ಇಲ್ಲ। कोई को समझ में आना सके, नवदा भक्ति में बहुत साक्षात्कार करते हैं। आगे तुम बच्चे भी कितने साक्षात करते थे, बहुत प्रोग्राम आते थे, फिर पिछाड़ी में एक केल पाल बहुत दिखी। ಯಾರಿಗೂ ಇದು ಅರ್ಥನೇ ಆಗುದಿಲ್ಲ। ಯಾರು ಬಹಳಷ್ಟು ಭಕ್ತಿಯನ್ನ ಮಾಡ್ತಾರೆ ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ। ಹಾಗೆ ನಿಮ್ಮ ಮಕ್ಕಳಿಗೂ ಬಹಳಷ್ಟು ಸಾಕ್ಷಾತ್ಕಾರ ಆಗ್ತಾ ಇತ್ತು, ಬಹಳಷ್ಟು ಪ್ರೋಗ್ರಾಮ್ ಅನ್ನ ತರೋರು, ಅಂತ್ಯದಲ್ಲಿ ಮತ್ತೆ ಈ ಆಟಗಳನ್ನ ನೋಡ್ತೀರಾ। अब तो बाबा कहते पढ़कर होशियार हो जाओ, अगर नहीं पढ़ेंगे तो फिर जब रिजल्ट निकलेंगे तो मुंह नीचे हो जाएगा, फिर समझेंगे हमने कितना समय वेस्ट किया। ಈಗ ತಂದೆ ಹೇಳ್ತಾರೆ ಓದಿ ವಿದ್ಯಾಭ್ಯಾಸವನ್ನ ಮಾಡಿ ಹುಷಾರಾಗಿ। ಈಗ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರೆ ಅಂತಿಮದಲ್ಲಿ ರಿಸಲ್ಟ್ ಬರುತ್ತೆ, ಮುಖ ಕೆಳಗಡೆ ಮಾಡ್ಕೋಬೇಕಾಗತ್ತೆ। ಮತ್ತೆ ಅನ್ಕೊಂತೀವಿ ಇಷ್ಟು ಸಮಯ ನಾವು ವ್ಯರ್ಥ ಮಾಡಿದ್ವಲ್ಲ। जितना जितना बाबा की याद में रहेंगे, याद के बल से पाप कटते जाएंगे। जितना बाबा की याद में रहेंगे उतना खुशी का पारा चढ़। ಎಷ್ಟೆಷ್ಟು ತಂದೆಯ ನೆನಪಿನಲ್ಲಿ ಇರ್ತೀರಾ ಅಷ್ಟು ಪಾಪಗಳು ತೊಳಿತಾ ಹೋಗುತ್ತೆ। ಎಷ್ಟು ತಂದೆಯ ನೆನಪಿನಲ್ಲಿ ಇರ್ತೀರಾ ಅಷ್ಟು ಖುಷಿಯ ಪಾರ ಬೆಳೀತಾ ಹೋಗುತ್ತೆ। मनुष्यों को ये पता नहीं भगवान को क्यों याद किया जाता, कहते भी है तुम माता पिता, अर्थ नहीं जान। ಮನುಷ್ಯರಿಗೆ ಗೊತ್ತಿಲ್ಲ ಭಗವಂತನನ್ನ ಯಾಕೆ ನೆನಪು ಮಾಡಬೇಕು ಅಂತಿರ್ತಾರಲ್ಲ, ತಾವೇ ತಂದೆ ತಾಯಿ, ಅರ್ಥ ಅಥವಾ ಅಂತೂ ಗೊತ್ತಿಲ್ವಲ್ಲ। आज तुम जानते हो शिव के चित्र पर समझा सकते हो, ये ज्ञान का सागर पतित पावन है उनको याद करो। ಈಗ
ತಮಗೆ ಅರಿವಾಗಿದೆ. ಶಿವನ ಚಿತ್ರದ ಬಗ್ಗೆ ತಾವು ತಿಳಿಸ್ಕೊಡ್ಬೋದಾಗಿದೆ. ಇವರು ಜ್ಞಾನ ಸಾಗರ, ಪತಿತ ಪಾವನ, ಅವರನ್ನ ನೆನಪು ಮಾಡಿ. बच्चे जानते वही बाबा आया है, सुख गनीरी का रास्ता बताने, ये पढ़ाई है. ಮಕ್ಕಳಿಗೆ ಗೊತ್ತಾಗಿದೆ, ಈಗ ಅವರೇ ತಂದೆ ಬಂದಿದ್ದಾರೆ ಅನಂತವಾದ ಸುಖದ ದಾರಿಯನ್ನ ತೋರ್ಸಕ್ಕೆ. ಇದು ವಿದ್ಯಾಭ್ಯಾಸ ಆಗಿದೆ. इसमें जो जितना पुरुषार्थ करेगा उतना ऊंच पद पाएगा. ये कोई साधु संत आदि नहीं है जिसकी गद्दी चलती आता. ಇದರಲ್ಲಿ ಯಾರು ಎಷ್ಟು ಪುರುಷಾರ್ಥ ಮಾಡ್ತಾರೆ ಅಷ್ಟೇ ಉನ್ನತವಾದ ಪದವಿಯನ್ನ ಪಡೀತಾರೆ. ಇದರಲ್ಲಿ ಯಾರೇ ಸಾಧು ಸಂತರಿಲ್ಲ, ಗದ್ದಿಗಳು ಪೀಡಿ ಅನುಸಾರ ನಡೀತಾ ಬರೋದಕ್ಕೆ. ये तो शिव बाबा की गद्दी है, ऐसे नहीं ये जाएगा तो दूसरा कोई गद्दी पर बैठेगा, बाबा तो सबको साथ ले जाए. ಇದಂತೂ ಶಿವಬಾಬುವರ ಗದ್ದಿ ಆಗಿದೆ, ಅಂದ್ರೆ ಸಿಂಹಾಸನ ಆಗಿದೆ. ಆ ರೀತಿ ಅಲ್ಲ, ಇವರು ಹೋದ್ರೆ ಇನ್ನೊಬ್ಬರು ಆ ಸಿಂಹಾಸನದಲ್ಲಿ ಕುತ್ಕೊಂತಾರೆ. ಬಾಬಾ ಅಂತೂ ಎಲ್ಲರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ. ಕೈ ಬಚ್ಚೆ ವ್ಯರ್ಥ ಖ್ಯಾಲಾತೋ में अपना समय वेस्ट करते, सोचते हैं खूब धन इकट्ठा करे, पुत्र पोत्रे खाए, बाद में काम आएगा, बैंक बैलेंस जमा करे, बाल बच्चे खाते रहे. ಕೆಲವು ಮಕ್ಕಳು ವ್ಯರ್ಥದ ಚಿಂತನೆಯಲ್ಲಿ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇರ್ತಾರೆ. ಯೋಚನೆ ಮಾಡ್ತಾರೆ, ಚೆನ್ನಾಗಿ ಹಣವನ್ನ ಸೇರಿಸೋಣ, ನಮ್ಮ ಪುತ್ರರು ಮರಿ ಮಕ್ಕಳು ಅವರು ಎಲ್ಲರೂ ತಿಂತಾ ಬರಲಿ, ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಜಮಾ ಮಾಡೋಣ, ಮಕ್ಕಳು ತಿನ್ಲಿ ಅಂತ. परंतु किसको भी गवर्नमेंट छोड़ेंगे नहीं, इसलिए उसका जास्ती ख्याल ना कर अपना भविष्य कमाई में लग जाना चाहिए. ಆದರೆ ಯಾರನ್ನು ಗವರ್ಮೆಂಟ್ ಬಿಡೋದಿಲ್ಲ, ಅದಕ್ಕೆ ಆ ಎಲ್ಲಾ ಆಲೋಚನೆಗಳನ್ನ ಬಿಟ್ಟು ಭವಿಷ್ಯ ಸಂಪಾದನೆಯಲ್ಲಿ ತೊಡಗಿರಿ. ಆ बच्चों को पुरुषार्थ करना ऐसे नहीं, ड्रामा में होगा तो करेंगे, पुरुषार्थ बिगर खाना भी नहीं मिलता, परंतु किसके तकदीर में नहीं तो फिर ऐसे ऐसे ख्यालात आते जाते. ಆದರೆ ಮಕ್ಕಳು ಪುರುಷಾರ್ಥವನ್ನ ಮಾಡಬೇಕು. ಆ ರೀತಿ ಅಲ್ಲ, ಡ್ರಾಮಾದಲ್ಲಿ ಇದ್ರೆ ಮಾಡೋಣ ಅಂತ, ಪುರುಷಾರ್ಥ ಮಾಡಿಲ್ಲ ಅಂದ್ರೆ ಆಹಾರನೂ ಸಿಗಲ್ಲ. ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದಾಗ ಇಂತಹ ಆಲೋಚನೆಗಳು ಬರ್ತಾ ಇರುತ್ತೆ. तकदीर में नहीं है तो फिर ईश्वरीय तदबीर भी क्या करेंगे, जिसके तकदीर में है वो अच्छी रीति धारण करते और करा. ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಈಶ್ವರಿಯ ಜ್ಞಾನನು ಏನ್ ಮಾಡಕ್ ಸಾಧ್ಯ? ಯಾರ ಅದೃಷ್ಟದಲ್ಲಿ ಇರುತ್ತೆ ಅವರು ಚೆನ್ನಾಗಿ ಧಾರಣೆ ಮಾಡಿ ಇತರರಿಗೂ ಮಾಡಿಸ್ತಾ ಇರ್ತಾರೆ. बाप तुम्हारा टीचर भी है, गुरु भी है, तो उनको याद करना चाहिए. सबसे प्रिय बाप, टीचर और गुरु होते. ತಂದೆ ನಮ್ಮ ಶಿಕ್ಷಕರು ಆಗಿದ್ದಾರೆ, ಗುರುನೂ ಆಗಿದ್ದಾರೆ ಅಂದಮೇಲೆ ಅವರನ್ನ ನೆನಪು ಮಾಡಲಿ. ಎಲ್ಲರಿಗಿಂತ ಪ್ರಿಯವಾದ ತಂದೆ ಟೀಚರ್ ಸದ್ಗುರು ಆಗಿದಾರಲ್ಲ, उसको तो याद करना चाहिए. बाबा युक्तियां तो बहुत बताते, तुम साधु संत आदि को भी निमंत्रण दे सकते हो. ಅವರನ್ನ ನೆನಪು ಮಾಡಬೇಕಲ್ಲ. ಬಾಬಾ ಬಹಳಷ್ಟು ಯುಕ್ತಿಗಳನ್ನ ತಿಳಿಸ್ತಾರೆ. ತಾವು ಸಾಧು ಸಂತರು ಎಲ್ಲರಿಗೂ ನಿಮಂತ್ರಣವನ್ನ ಕೊಡಬಹುದಾಗಿದೆ. ಅಚ್ಚ मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार, पुरुषार्थ कर अपने भविष्य कमाई में लग जाना चाहिए. ड्रामा में होगा तो कर लेंगे, ये कहकर पुरुषार्थ ही नहीं बनना. ಪುರುಷಾರ್ಥವನ್ನ ಮಾಡಿ ತಮ್ಮ ಭವಿಷ್ಯತ್ತಿನ ಖಾತೆಯನ್ನ ಜಮಾ ಮಾಡ್ಕೋಬೇಕು. ಡ್ರಾಮಾದಲ್ಲಿದ್ರೆ ಮಾಡೋಣ ಈ ರೀತಿ ಅಂತ ಪುರುಷಾರ್ಥಹೀನರು ಆಗಬಾರ್ದಾಗಿದೆ. ಎರಡನೇದು, सारे दिन में जो भी पाप होते या किसी को दुख देते तो नोट करना चाहिए. ಇಡೀ ದಿನ ಏನೆಲ್ಲ ಪಾಪ ಆಗುತ್ತೆ ಅಥವಾ ಇತರರಿಗೆ ದುಃಖವನ್ನ ನೀಡ್ತೀವಿ ಅದನ್ನ ನೋಟ್ ಮಾಡಬೇಕಾಗಿದೆ.
सच्चाई से बाबा को सुनाना है, साफ दिल बन एक बाबा की याद से ಸರ್ ಇಸಾಬ್ ಚುಕ್ತ ಕನ್ನ. ಸತ್ಯತೆಯಿಂದ ತಂದೆಗೆ ತಿಳಿಸಬೇಕು. ಸತ್ಯವಾದ ಹೃದಯವಂತರಾಗಿ ಒಬ್ಬ ಬಾಬುರ ನೆನಪಿನಲ್ಲಿದ್ದು ಎಲ್ಲಾ ಲೆಕ್ಕಾಚಾರವನ್ನ ಚುಕ್ತ ಮಾಡಬೇಕಾಗಿದೆ. वरदान ताज और तख्त को सदा कायम रखने वाले निरंतर स्वतः योगी भव. ಕಿರೀಟ ಮತ್ತು ಸಿಂಹಾಸನವನ್ನ ಸದಾ ಸ್ಥಿರವಾಗಿ ಇಟ್ಟುಕೊಳ್ಳುವಂತವರು ನಿರಂತರ स्वतः योगी भव. वर्तमान समय बाप द्वारा सभी बच्चों को ताज और तख्त मिलता. अभी का ताज और तख्त अनेक जन्मों के लिए ताज तख्त प्राप्त कराते. ವರ್ತಮಾನ ಸಮಯದಲ್ಲಿ ತಂದೆ ಮುಖಾಂತರ ಎಲ್ಲಾ ಮಕ್ಕಳಿಗೆ ಕಿರೀಟ ಮತ್ತು ಸಿಂಹಾಸನ ಸಿಗುತ್ತೆ. ಈಗ ಕಿರೀಟ ಮತ್ತು ಸಿಂಹಾಸನ ಏನು ಸಿಕ್ಕಿದೆ ಅದು ಅನೇಕ ಜನ್ಮಗಳಿಗೆ ಕಿರೀಟ ಸಿಂಹಾಸನವನ್ನ ಪ್ರಾಪ್ತಿ ಮಾಡಿಸುತ್ತೆ. विश्व कल्याण की जिम्मेवारी का ताज और बाप दादा का दिल तख्त सदा कायम रहे तो निरंतर स्वतः योगी बन जाए. ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟ ಬಾಪ್ ದಾದಾವರ ಹೃದಯ ಸಿಂಹಾಸನ ಸದಾ ಸ್ಥಿರವಾಗಿ ಇರಲಿ. ಆಗ ನಿರಂತರ ಸ್ವತಃ ಯೋಗಿ ಆಗ್ತೀರಾ. उन्हें किसी भी प्रकार की मेहनत करने की बात नहीं है. ಇವರಿಗೆ ಎಂಥದೇ ಪ್ರಕಾರದ ಶ್ರಮ ಮಾಡುವ ಅವಶ್ಯಕತೆ ಇಲ್ಲ. क्योंकि एक तो संबंध समीप का है, दूसरा प्राप्ति अकूट है. ಯಾಕೆಂದರೆ ಒಂದಂತೂ ಸಂಬಂಧ ಸಮೀಪದಲ್ಲಿ ಮತ್ತೊಂದು ಪ್ರಾಪ್ತಿ ಅನಂತವಾಗಿದೆ. ಜಹಾ ಪ್ರಾಪ್ತಿ ಹೋತಿ ವಹಾ ಸ್ವತಃ ಯಾದ್ ಹೋತಾ. ಎಲ್ಲಿ ಪ್ರಾಪ್ತಿ ಇರುತ್ತೋ ಅಲ್ಲಿ ಸ್ವತಃ ನೆನಪು ಇರುತ್ತೆ. ಸ್ಲೋಗನ್ ಆಗಿದೆ. ಪ್ಲಾನ್ ಬುದ್ಧಿ से प्लान को प्रैक्टिकल में लाओ तो सफलता समाई हुई है. ಬಾಬಾ ಅಂತಾರೆ ಪ್ಲೈನ್ ಬುದ್ಧಿಯಿಂದ ಪ್ಲಾನ್ ಅನ್ನ ಪ್ರಾಕ್ಟಿಕಲ್ ಅಲ್ಲಿ ತಂದು ಆಗ ಸಫಲತೆ ಅಡಗಿರುತ್ತೆ. ಅವ್ಯಕ್ತ ಇಶಾರೆ रूहानी रॉयल्टी और प्यूरिटी की पर्सनालिटी धारण. ಆತ್ಮಿಕ ರಾಯಲ್ಟಿ ಮತ್ತೆ ಪವಿತ್ರತೆಯ ವ್ಯಕ್ತಿತ್ವವನ್ನ ಧಾರಣೆ ಮಾಡಿ. दुख अशांति की उत्पत्ति अपवित्रता से होती. जहां अपवित्रता नहीं वहां दुख अशांति कहां से आई. ದುಃಖ ಅಶಾಂತಿ ಉತ್ಪತ್ತಿ ಅಪವಿತ್ರತೆಯಿಂದ ಆಗುತ್ತೆ. ಎಲ್ಲಿ ಅಪವಿತ್ರತೆ ಇಲ್ಲವೋ ಅಲ್ಲಿ ದುಃಖ ಅಶಾಂತಿ ಎಲ್ಲಿಂದ ಬರಕ್ ಸಾಧ್ಯ. आप सब पतित पावन बाबा के बच्चे मास्टर पतित पावन हो तो जो औरों को पतित से पावन बनाने वाले वो स्वतः तो पावन होंगे ही. ತಾವೆಲ್ಲರೂ ಪತಿತ ಪಾವನ ತಂದೆಯ ಸಂತಾನ, ಮಾಸ್ಟರ್ ಪತಿತ ಪಾವನರಾಗಿದ್ದೀರಿ. ಯಾರು ಸ್ವಯಂ ಇತರರನ್ನ ಪತಿತರಿಂದ ಪಾವನ ಮಾಡ್ತಾರೆ ಅವರು ಸ್ವಯಂ ಪಾವನ ಆಗೇ ಇರ್ತಾರಲ್ಲ. ऐसे पावन पवित्र आत्माओं के पास दुख और सुख और शांति स्वतः है. ಇಂತಹ ಪವಿತ್ರ ಆತ್ಮಗಳ ಹತ್ರ ಸುಖ ಮತ್ತು ಶಾಂತಿ ಸ್ವತಃ ಇರುತ್ತೆ. सबसे बड़े से बड़े महानता है पावन बनना. आज भी इसी महानता के आगे सब सिर झुका. ಎಲ್ಲದಕ್ಕಿಂತ ಬಹಳ ದೊಡ್ಡ ಮಹಾನತೆಯಾಗಿದೆ ಪಾವನ ಆಗುವಂಥದ್ದು. ಇಂದು ಸಹ ಇಂಥ ಮಹಾನತೆಯ ಮುಂದೆ ಎಲ್ಲರೂ ತಲೆಯನ್ನ ಬಗ್ಗಿಸ್ತಾರೆ. ಓಂ ಶಾಂತಿ. ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ ಅಲೆದಾಡಿಯ ರಸಿ
ಅಲೆದಾಡಿಯರಸಿ ಬಾಬಾ ಹಂಬಲಿಸಿ ಹುಡುಕಿ ಬಂದೆ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ಅಲೆದಾಡಿಯರಸಿ
ಶಿವ ಬಾಬಾ ನಾನು ಬಂದೆ ಬಾಬಾ ಶಿವ ಬಾಬಾ ನಾನು ಬಂದೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ. ಓಂ ಶಾಂತಿ, ಓಂ ಶಾಂತಿ. ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ನೀನೆ ಬಂದಿರುವಾಗ ಜೀವನದ ಚಿಂತೆ ಏಕೆ, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು, ಜನ್ಮ ಜನ್ಮದ ಬಯಕೆ ಪ್ರಾಪ್ತಿಯಾಗಿಹುದು. ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ದೇಹದಾರಿ ಬಂಧನದ ಬಿಂಕವೇಕೆ, ಬಿಂಕವೇಕೆ. ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಕಲ್ಪ ಕಲ್ಪ ನಿನ್ನಿಂದ ರಾಜಯೋಗವ ಕಲಿತೆ, ಪಾವನಾತ್ಮನಾದೆ ಹೂವಿನಂತೆ, ಪಾವನಾತ್ಮನಾದೆ ಹೂವಿನಂತೆ,
ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಕರ್ಮಗಳ ಬಂಧನವು ಯೋಗದಿಂ ಭಸ್ಮವಾಗಿ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ಆತ್ಮಸ್ವರೂಪದಲ್ಲಿ ಹಾರಿ ಬರುವೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ದೇಹದಾರಿ ಬಂಧನದ ಬಿಂಕವೇಕೆ ಬಿಂಕವೇಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ನಿನ್ನೆಡೆಗೆ ಬರುವಾಗ ಶರೀರದ ಹೊರೆ ಏಕೆ ಓಂ ಶಾಂತಿ ಓಂ ಶಾಂತಿ.
ಹರ್ಷ ತಂದೆ